ಇಲ್ಲಿ ನೋಡಿ ಹಂದಿ, ನೋಡಿ ಹಂದಿ, ಕಾಡು ಹಂದಿ. ಜಸ್ಟ್ ನಾನು ಹೋಗ್ತಾ ಇದ್ದೇನೆ. ನನ್ನ ಫೋಟೋ ಯಾರು ತೆಗೆಯುವುದಿಲ್ಲ, ನನ್ನ ವಿಡಿಯೋನಿ ತೆಗೆಯುವುದಿಲ್ಲ. ಸೊ ಹಾಗಾಗಿ ನಾನು ಹೋಗ್ತಿದ್ದೇನೆ. ಕೆಳಗಡೆ ಮಂದಲ್ ಬತ್ತಿ ಆಮಿ ಇವಾಗ ಇಲ್ಲಿಂದ ಹೊರಡೋದು ಚಿಕ್ಕೋಳೆ ಡ್ಯಾಮಿಗೆ. ಈಗ ಸ್ವಲ್ಪ ವೆದರ್ ಚೇಂಜ್ ಆಗ್ತಾ ಬಂದಿದೆ, ಬಟ್ ಮಳೆ ಬರೋ ಚಾನ್ಸ್ ಏನಿಲ್ಲ. ಈಗ ಆವಾಗ ನಾವು ಯಾವ ರೂಟ್ ಬಂದ್ವಿ ಅದೇ ರೂಟಲ್ಲಿ ಇವಾಗ ವಾಪಸ್ ಹೋಗಲಿಕ್ಕೆ. ಆದರೆ ಸ್ವಲ್ಪ ಕುಶಾಲನಗರ ಜಂಕ್ಷನ್ ಕ್ರಾಸ್ ಆದ ನಂತರ ಈಗ ಆಲ್ಮೋಸ್ಟ್ ಮೇನ್ ರೋಡ್ ಹತ್ರ ರೀಚ್ ಆಗ್ತಾ ಬಂದ್ವಿ. ಕುಶಾಲನಗರ ಸಿಟಿ ಅಂದರೆ ಮಾನೆಸ್ಟ್ರಿಯಿಂದ ಎಕ್ಸಿಟ್ ಆಗೋದು ಇವಾಗ. ಇನ್ನು ಆಲ್ಮೋಸ್ಟ್ ಇದ್ದರೂ ಒಂದು ಅರೌಂಡು 14 ಕಿಲೋಮೀಟರ್ಸ್ 16 ಕಿಲೋಮೀಟರ್ಸ್ ಇರ್ಬೋದು. ಅದು ಇಂಟೀರಿಯರ್ ರೋಡ್ಸು, ಹಾಗಾಗಿ ಟೈಮ್ ತಗೊಳ್ತದೆ. ಹೈವೇ ಹಾಗೆ ಏನಾದರೂ ಇದ್ದಿದ್ದರೆ ಬೇಗ ರೀಚ್ ಆಗ್ತಿದ್ವಿ, ಬಟ್ ಇಂಟೀರಿಯರ್ ರೋಡು. ಆದರೆ ಇವಾಗ ಮಳೆ ಎಲ್ಲ ಕಮ್ಮಿ, ಹಾಗಾಗಿ ಅಲ್ಲಿ ಡ್ಯಾಮಲ್ಲಿ ಅದು ಏನು ಆ್ಯಕ್ಚುಯಲ್ ಲುಕ್ಕು ಸಿಗೋದು ಡ್ಯಾಮಿದ್ದು ನೀರು ಅದು ಸಿಗಲಿಕ್ಕಿಲ್ಲ. ಆದರೂ ಪರವಾಗಿಲ್ಲ, ನೋಡುವ ಹೇಗೆ ಇದೆ ಡ್ಯಾಮ್ ಆ್ಯಕ್ಚುಲಿ ಅಂತ ನೋಡುವಂತ ಹೋಗೋದು. ಕೊಡಗಿನ ಹೆಬ್ಬಾಗಿಲು ಕುಶಾಲನಗರ. ಇವಾಗ ವೆದರ್ ನೋಡಿ ಚೇಂಜ್ ಆಗಿದೆ. ಹನಿ ಹನಿ ಒಂದೆರಡು ಡ್ರಾಪ್ಸ್ ಆ ಥರ ಮಳೆ ಬರ್ತಾ ಉಂಟು ಅಷ್ಟೇ. ಹೇಳಲಿಕ್ಕಾಗೋದಿಲ್ಲ, ಜೋರು ಬರ್ತದ ಹೇಳಲಿಕ್ಕಾಗೋದಿಲ್ಲ, ನೋಡ್ಬೇಕಿನ್ನು ಹೇಗೆ ಅಂತ. ಬಟ್ ಇವಾಗ ಬಂದರೆ ಪರವಾಗಿಲ್ಲ. ನಾವೀಗ ಚಿಕ್ಕೋಳೆ ಡ್ಯಾಮಿಗೆ ಮಾತ್ರ ಹೋಗೋದು. ಅದನ್ನು ಆಹಾ ವೆದರು ಒಳ್ಳೆ ಕೂಲ್ ಆಗ್ತಾ ಉಂಟು ವೆದರ್. ಈಗ ಒಂದು 500 ಮೀಟರಲ್ಲಿ ಲೆಫ್ಟಿಗೆ ಹೋಗಲಿಕ್ಕೆ ಈ ಚಿಕ್ಕೋಳೆ ಡ್ಯಾಮಿಗೆ. ಮೋಸ್ಟ್ಲಿ ನನಗೆ ಡೌಟ್, ನಾವು ಡ್ಯಾಮಿಗೆ ಹೋಗಿ ರೀಚ್ ಆಗುವಾಗ ಮಳೆ ಬರ್ತದೆ ಕಾಣಬೇಕು. ಅದೇ ಥರ ಇದೆ, ಮತ್ತು ಗ್ಯಾರಂಟಿ ಇಲ್ಲ, ಹೇಳಲಿಕ್ಕಾಗೋದಿಲ್ಲ ಏನಂತ. ಇಲ್ಲಿಂದ ಲೆಫ್ಟಿಗೆ ಗುಡ್ಡೆ ಹೊಸೂರು ಇಲ್ಲಿ ಜಂಕ್ಷನಿಂದ ಲೆಫ್ಟಿಗೆ. ಕುಶಾಲನಗರದಿಂದ ಮಡಿಕೇರಿ ಹೋಗೋದಾದರೆ ಅಥವಾ ಮಡಿಕೇರಿಯಿಂದ ಕುಶಾಲನಗರಕ್ಕೆ ಹೋಗೋದಾದರೆ ರೈಟ್ ಸೈಡಿಗೆ ಹಂಗದ ಅನ್ಕಿಟ್ಲ. ಇನ್ನು ಇಲ್ಲಿಂದ ಆಲ್ಮೋಸ್ಟ್ 10 ಕಿಲೋಮೀಟರ್ಸ್ ಇದೆ ಚಿಕ್ಕೋಳೆ ಡ್ಯಾಮಿಗೆ. ನೋಡೋ ರೋಡ್ ಕಂಡೀಷನ್ ಯಾವ ರೀತಿ ಇದೆ ಅಂತ. ಆಚೆ ಮಳೆ ಆಗಿದೆ ಕಾಣಬೇಕು, ಯಾಕೆಂದರೆ ಆಪೋಸಿಟ್ಟಿಂದ ಬರೋ ಕೆಲವು ಗಾಡಿ ಎಲ್ಲ ಒದ್ದೆ ಆಗಿದೆ. ಹಾಗಾಗಿ ಲೈಟಾಗಿ ಹನಿನೂ ಮಳೆ ಆಗಿರ್ಬೋದು, ಗ್ಯಾರಂಟಿ ಇಲ್ಲ. ಜೋರಾಗಿನೂ ಆಗಿರ್ಬೋದು, ಬಟ್ ಕೆಲವು ಗಾಡಿ ನಾರ್ಮಲ್ ಇದೆ. ಅಂದರೆ ದೂರದಿಂದ ಬಂದ ಗಾಡಿ ಒದ್ದೆ ಆಗಿದೆ, ಅಂದರೆ ಮೇನ್ ಸಿಟಿ ಮಡಿಕೇರಿ ಸಿಟಿಯಲ್ಲಿ ಮಳೆ ಬಂದಿದೆ ಹಾಗೇನೇ ಇರ್ಬೋದು. ಸೊ ಗ್ಯಾರಂಟಿ ಇಲ್ಲ, ನೋಡೋ ಹೇಗೆ ಆಗ್ತದಂತ. ಈಗ ಸದ್ಯಕ್ಕೆ ಈ ಪಿಕಪ್ಪನ್ನು ಫಸ್ಟ್ ಓವರ್ಟೇಕ್ ಮಾಡಬೇಕು, ಇಲ್ಲಾಂದರೆ ಇದರ ಹಿಂದೆನೇ ಮೆಲಾನೆ ಹೋಗ್ಬೇಕಾಗ್ತದೆ. ಈಗ ಒಂದು ಕಾರು ಐತಲ್ಲ, ಅದು ಕೂಡ ಒದ್ದೆ ಆಗಿದೆ. ಒದ್ದೆ ಅಂದರೆ ಫುಲ್ ಒದ್ದೆ ಅಲ್ಲ, ಸ್ವಲ್ಪ ಒಂದು ಲೈಟಾಗಿ ಹನಿ ಮಳೆ ಬಂದರೆ ಹೇಗೆ ಆಗ್ತದೆ ಆ ಥರ.
ಇಲ್ಲಿ ಸ್ವಲ್ಪ ಲೈಟಾಗಿ ಹನಿ ಹನಿ ಮಳೆ ನೋಡಿ ಬೀಳಲಿಕ್ಕೆ ಶುರುವಾಯಿತು. ಲೈಟ್ ಆಗಿದೆ. ಈಗ ಡಿ ಜೆ ಆ್ಯಕ್ಷನ್ ತೆಗೆದಿಡ್ಬೇಕು ಕಾಣಬೇಕು, ಯಾಕಂದರೆ ಒದ್ದೆ ಆದರೆ ಮತ್ತೆ ಕಷ್ಟ. ಅದಕ್ಕೋಸ್ಕರ ಈಗ ಡಿ ಜೆ ಆ್ಯಕ್ಷನನ್ನು ತೆಗೆದು ಒಳಗಡೆ ಇಡ್ತೇನೆ. ಚಿಕ್ಕೊಳ್ಳೆ ಡ್ಯಾಮಿಗೆ ಹೋಗುವಾಗ ನೋಡಿ ಲೈಟಾಗಿ ಮಳೆ ಸ್ಟಾರ್ಟ್ ಆಯಿತು. ಅದಕ್ಕೆ ನಿಂತೊಂದು ರೈನ್ಕೋಟ್ ಎಲ್ಲ ಹಾಕು ಅಂತ. ಲೈಟ್ ಹನಿ ಹನಿ ಮಳೆ ಆದರೂ ಇನ್ನೂ ಹೋಗ್ಲಿಕ್ಕೆ ಜಾಸ್ತಿ ಇದೆ. ಅದಕ್ಕೋಸ್ಕರ ರೈನ್ಕೋಟ್ ಹಾಕ್ತಿದ್ದೆ, ಇಲ್ಲಾಂದರೆ ಹಾಗೇನು ಹೋಗ್ಬೋದಿತ್ತು. ಇವಾಗ ನಾವು ಚಿಕ್ಕಲಿ ಹೊಳೆ ಡ್ಯಾಮ್ ಇಲ್ಲಿ ಬಂದು ರೀಚ್ ಆದ್ವಿ. ಇಲ್ಲಿ ಹನಿ ಹನಿ ಮಳೆ ಬಂದದ್ದು, ಜೋರಾಗಿ ಬರಲಿಲ್ಲ. ಅದೊಂದು ಒಳ್ಳೆಯದು. ನೋಡಿ ಒಳ್ಳೆ ವೆದರ್ ನೋಡಿ, ಒಂದು ಲೆಕ್ಕ ಆಗಿದೆ ಬೆಳಿಗ್ಗೆಯಿಂದ. ನೋಡಿ ಇದೇ ಡ್ಯಾಮ್, ಹೂವಲ್ಲಿ ಕಾಣ್ತಿದೆ ಅದೇ ಡ್ಯಾಮು. ಬಟ್ ಅದೊಂದು ಲೊಕೇಶನ್ ಇದೆ, ಅದೆಲ್ಲಿ ಅಂತ ಗೊತ್ತಿಲ್ಲ. ಈಗ ಡ್ಯಾಮ್ ಹತ್ರ ಬಂದು ರೀಚ್ ಆದ್ವಿ. ಇದು ಡ್ಯಾಮ್ ಇದ್ದು ಸೈಡ್ ಅಂತ ಹೇಳ್ಬೋದು, ಎಕ್ಸಾಕ್ಟ್ ಅಂತ ಏನು ಕಾಣೋದಿಲ್ಲ. ನೋಡಿ ಅದೊಂದು ವ್ಯೂ ಪಾಯಿಂಟ್ ಇತ್ತು ಡ್ಯಾಮ್ ಇದ್ದು, ಅದೆಲ್ಲಿ ಅಂತ ಗೊತ್ತಿಲ್ಲ. ಅದು ಚಿಕ್ಕೋಳೆ ಡ್ಯಾಮ್ ಅಂತ ಇದೆ ಅಂತ ತೋರಿಸೋದು. ಬಟ್ ಮೇ ಬಿ ಅದರದ್ದೊಂದು ಬೇರೆ ಹೆಚ್ಚು ಆದರೂ ಇರ್ಬೋದು, ಅದಕ್ಕೆ ರೂಟು ಸಿಗ್ತಾ ಇಲ್ಲ. ದೇವಿಯತ್ನಲ್ಲೇ ನಾನಿವಾಗ ಮ್ಯಾನುವಲ್ ಮೋಡಲ್ಲಿ ಇಟ್ಟಿದ್ದೇನೆ, ಯಾಕಂದರೆ ವ್ಯೂ ಕಾಣಬೇಕಂದ್ರೆ, ಇಲ್ಲಾಂದರೆ ಏನಂದರೆ ಫುಲ್ಲು ಡಾರ್ಕ್ ಬರ್ತದೆ. ಅದಕ್ಕೋಸ್ಕರ. ಸೊ ನೋಡಿ ಈ ಸರ್ತಿ ಮಳೆ ಕಮ್ಮಿ, ಹಾಗಾಗಿ ನೋಡಿ ನೀರೇ ಇಲ್ಲ. ನೋಡಿ ಅಲ್ಲಿ ನೋಡಿ ಇನ್ನೂ ನೆಲ ಕಾಣ್ತಾ ಇದೆ, ಅಷ್ಟು ಕಮ್ಮಿ ಮಳೆ ಆದದ್ದು ಈ ಸರ್ತಿ. ನೋಡಿ ವೆದರ್ ನೋಡಿ ಯಾವ ರೀತಿ ಇದೆ ಅಂತ. ಆಚೆ ಫುಲ್ಲು ಕ್ಲೌಡ್ ಇದೆ, ಸನ್ಸೆಟ್ ಆಚೆ. ಸನ್ಸೆಟ್ ಟೈಮ್ ಮಾತ್ರ ಸೂಪರ್ ಇರ್ಬೋದು, ಆದರೆ ಇಲ್ಲಿ ಹೇಳಲಿಕ್ಕಾಗೋದಿಲ್ಲ, ವೆದರ್ ಎಲ್ಲ ಚೇಂಜ್ ಆಗ್ತಾ ಇರ್ತದಲ್ಲ. ನೋಡಿ ಅಲ್ಲೊಂದು ನೋಡಿ ಹಿಲ್ ಸ್ಟೇಷನ್ ಇದೆ, ಬಟ್ ಅದು ಮೋಡದಲ್ಲಿ ಮುಳುಗೋಗಿದೆ, ಗೊತ್ತೇ ಆಗೋದಿಲ್ವ. ಸ್ವಲ್ಪ ಲೈಟಾಗಿ ಕಾಣ್ತಾ ಇದೆ. ಮತ್ತು ಹೂವಲ್ಲಿ ನೋಡಿ ಮನೇನೋ ಹೋಮ್ ಸ್ಟೇನೋ ಗೊತ್ತಿಲ್ಲ, ಬಟ್ ಅವರಿಗೊಂದು ಒಳ್ಳೆ ವ್ಯೂ ಮಾತ್ರ. ಕೆಳಗಡೆ ಮಂದಲ್ ಬತ್ತಿ ಆಮಿ ಜಸ್ಟ್ ರೆಕಾರ್ಡ್ ಮಾಡಿ ಇಟ್ಟಿದ್ದೇನೆ. ಆವಾಗ ನೋಡಿ ಅದು ಗುಡ್ಡ ಕಾಣ್ತಿರ್ಲಿಲ್ಲ, ಇವಾಗ ನೋಡಿ ಸ್ವಲ್ಪ ಕ್ಲಿಯರ್ ಆಗ್ತಾ ಕಾಣ್ತಾ ಇದೆ. ನಾನು ಹೋಗ್ತಾ ಇದ್ದೇನೆ, ನನ್ನ ಫೋಟೋ ಯಾರು ತೆಗೆಯುವುದಿಲ್ಲ, ನನ್ನ ವಿಡಿಯೋನಿ ತೆಗೆಯುವುದಿಲ್ಲ. ಸೊ ಹಾಗಾಗಿ ನಾನು ಹೋಗ್ತಿದ್ದೇನೆ. ಈ ಇಬ್ಬರದ್ದು ಫೋಟೋ ನಾನು ತೆಗಿಬೇಕು, ವಿಡಿಯೋ ನಾನು ತೆಗಿಬೇಕು. ನನ್ನ ತೆಗಿತಿಲ್ಲ, ನಾನು ಸೆಲ್ಫಿ ತೆಗಿತೇನೆ, ಸಿಂಪಲ್. ಥಮ್ಸ್ ಅಪ್ ತಮ್ನೇಲ್ ಆಯ್ತು ನೋಡಿ. ಇವಾಗ ಇಲ್ಲಿ ಟೈಮ್ ಆಗ್ತಾ ಇದೆ 4:44. ಇನ್ನು ಇಲ್ಲಿಂದ ಹೊರಡೋದು. ಇಲ್ಲಿಂದ ಹೊರಟು ಇನ್ನು ಮ್ಯೂಸಿಯಂ ಇದೆ, ಮ್ಯೂಸಿಯಂ 6 o'clock ಕ್ಲೋಸ್ ಅಂತೆ. ಸೊ ನೋಡುವ ಇಲ್ಲಿಂದ ಎಷ್ಟು ಅವರ್, ಒಂದು ಇದ್ದರೆ ಒಂದು ಹಾಫ್ ಆನ್ ಅವರ್ ಜರ್ನಿ ಇರ್ಬೋದು. ಸೊ 5:30 ಒಳಗೆ ರೀಚ್ ಆದರೆ ಮ್ಯೂಸಿಯಮಿಗೆ ಹೋಗಿ, ಮ್ಯೂಸಿಯಮಲ್ಲಿ ಏನಿಲ್ಲ, ಒಂದು ಹಾಫ್ ಆನ್ ಅವರ್ ಟೈಮ್ ಸ್ಪೆಂಡ್ ಮಾಡೋದು ಅಷ್ಟೇ. ಸೊ ಅಲ್ಲಿಂದ ಮತ್ತೆ ಸ್ಟೇ ಆಗಲಿಕ್ಕೆ ಹೋಗೋದು, ಎಲ್ಲಿಯಾದರೂ ಹುಡುಕುವ, ಸ್ಟೇ ಆಗೋದು ಜಾಗ ಹುಡುಕುವ ಅಂತ. ಮಾಡು ಇವಾಗ ನೋಡಿ ಇವಾಗ ಮಿಂಚಿನ ಓಟ, ಅದೇ ರೀತಿ ಲಾಂಗ್ ಜಂಪ್ ಎಸ್ ನಡೆಯಲಿದೆ. ತಪ್ಪಿದರೆ ಇದಕ್ಕೆ ಜವಾಬ್ದಾರಿ ನಾನಲ್ಲ. ಅಜ್ಜಿ ಸುಂಟಿ ಒನ್ ಯು ಮಾತ್ ಗೆಟ್ ಸೆಟ್. ಆಗೋದೇ ಇಲ್ಲ. ಅಲ್ಲಿ ಬರ್ದಿದ್ದಾರೆ ಕಾವೇರಿ ನದಿ ಸ್ವಚ್ಛತೆ ಕಾಪಾಡಿ. ಆದರೆ ಇಲ್ಲಿ ಎಂಥ ಸ್ವಚ್ಛತೆ,
ನೋಡಿ ಅಲ್ಲೆಲ್ಲೆಲ್ಲಿ ಕಸ ನೋಡಿ, ಇದು ಎಂಥ ಸ್ವಚ್ಛತೆ, ಫುಲ್ಲು ಕಸ. ಆ ಡೈಪರ್, ಆ ಬಾಟ್ಲಿ, ಬಿಯರ್ ಬಾಟ್ಲಿ, ನೀರಿನ ಬಾಟ್ಲಿ, ಹೇಳಿ ಪ್ರಯೋಜನ ಇಲ್ಲ ಇಲ್ಲಿ ಬರುವ ಜನರಿಗೆ, ಕೆಲವು ಇಂಥ ಕಸ ಮಾಡೋ ಜನರಿಗೆ. ಇಲ್ಲಿ ನೋಡಿ ಹಂದಿ, ನೋಡಿ ಹಂದಿ, ಕಾಡು ಹಂದಿ, ಇದು ಕಾಡು ಹಂದಿ ನೋಡಿ. ಇಲ್ಲಿ ಮತ್ತೊಂದು ಕುಂಡೆ ಆಡಿಸ್ಕೊಂಡು ಹೋಗೋದು ನೋಡಿ ಮರಿ, ಮತ್ತೊಂದು ಇಲ್ಲೊಂದುಂಟು, ಕೆಲವುಂಟು. ಅಲ್ಲೊಂದು ದೊಡ್ಡದಿದೆ, ಅಲ್ಲಿ ನೋಡಿ ನೋಡಿ. ಓ ಗಾಡ್, ರೋಡಲ್ಲೇ ಮಾರೆ ಅವಸ್ಥೆನೆ. ಮೋಸ್ಟ್ಲಿ ಈ ವಿಡಿಯೋ ಸಪ್ರೇಟ್ ಇಡ್ತೇನೆ, ಯಾಕಂದರೆ ಖಾಲಿ ಜಾಸ್ತಿ ಇಲ್ಲೇನು ಇರಲಿಲ್ಲ, ಅದಕ್ಕೋಸ್ಕರ ಒಂದು ಸ್ವಲ್ಪ ವೀಡಿಯೋ ಮಾಡಿದೆ, ಅದರ ನಂತರ ಇಲ್ಲಿದ್ದೆ. ಸೊ ಹಾಗಾಗಿ ಇದು ಸಪ್ರೇಟ್ ವೀಡಿಯೋ ಮಾಡು, ಯಾಕಂದರೆ ಕಂಟೆಂಟ್ ಬೇಕಲ್ಲ ವಾರ ಇಡೀ ಹಾಕಲಿಕ್ಕೆ. ಅದಕ್ಕೆ ಒಂದೊಂದೇ ವೀಡಿಯೋ ಹಾಕುವ, ಒಂದೊಂದು ಜಾಗವನ್ನು ಹುಡುಕೋವರಿಗೆ ಒಂದೊಂದು ವೀಡಿಯೋ ಸಿಗ್ತದೆ, ಅದಕ್ಕೋಸ್ಕರ. ಸೊ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಅದೇ ರೀತಿ ಸಬ್ಸ್ಕ್ರೈಬ್ ಮಾಡಿ. ಸಿಗುವ ನೆಕ್ಸ್ಟ್ ವೀಡಿಯೋದಲ್ಲಿ.